ಆಡಿಸೋ ಸೂತ್ರಧಾರಿ ನೀನಯ್ಯ ನೀತಿ ನಿಜವಾಯಿತು ಹೇ ಕೃಷ್ಣ
ಶ್ರೀಮತಿ ಮಮತಾ ಲಿಂಗಪ್ಪ ಅಧ್ಯಕ್ಷರು ಪುರಸಭೆ ಶಿರಾಳಕೊಪ್ಪ, ಶ್ರೀ ಎಸ್ ಸಿ ನಾಗರಾಜ್ ಗೌಡರು ಅಧ್ಯಕ್ಷರು ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ನಿರ್ದಿಷ್ಟವಾಗಿ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ದೇವರ ನಾಮದೊಂದಿಗೆ ನಮ್ಮ ಪ್ರಾರ್ಥನೆಯನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಿವಕುಮಾರ್ ಶಿಕ್ಷಕರಿಂದ. ವಿಶ್ವದ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಜಿ ವಿಜೇಂದ್ರವರ ಜನಪ್ರಿಯ ಶಾಸಕರು ಶಿವಶರಣರ ನಾಡಿನ ಹೆಮ್ಮೆ ಪುತ್ರ ಅವರಿಗೂ ಕೂಡ ನಾನು ಸಫಾಯಿ ಮೂಲಕ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಗ್ರಾಮೋದ್ಯೋಗ ಸಮಸ್ಯೆಯ ಬೇರೆ ಕ್ಷೇತ್ರ ಅವರನ್ನು ಕೂಡ ವೇದಿಕೆಯಲ್ಲಿ ಸಫಾಯಿ ಮೂಲಕ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಶ್ರೀ ಬಸವನಪ್ಪ ಗ್ರಾಮ ಪಂಚಾಯತ್ ಸಫಾಯಿ ಮೂಲಕ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತೇನೆ. ಹಾಗೆಯೇ ಸಿರಿಸಿ ಬಾಳಮ್ಮ ಕೂಡ ಈ ಸಂಸ್ಥಾನಕ್ಕೆ ಬಂದು ಆಗಮಿಸ್ತಾರೆ. ಗದಗಿನ ಗ್ರಾಮ ಪಂಚಾಯತ್ ಸದಸ್ಯರು ಗದಗಂಡ ಇವರನ್ನು ಕೂಡ ನಾನು ವೇದಿಕೆಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಧ್ಯಕ್ಷರು ಶ್ರೀ ಶಿಕಾರಿಪುರ ಇವರನ್ನು ಕೂಡ ಸರ್ಕಾರಿ ಮೂಲಕ ನಾನು ತೊಂದರೆಯಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಗುಡ್ಡೇಶ್ ಚೇರಡಿ ಅಧ್ಯಕ್ಷರು ಶ್ರೀ ಸಿದ್ಧರಾಮ ದೇವಸ್ಥಾನ ಶಿಕಾರಿಪುರ ಇವರನ್ನು ಕೂಡ ಸರ್ಕಾರಿ ಮೂಲಕ ನಾನು ತೊಂದರೆಯಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀ ಕೃಷ್ಣೇಂದ್ರರಾವ್ ಅಧ್ಯಕ್ಷರು ಶ್ರೀ ಬಸವೇಶ್ವರ ದೇವಸ್ಥಾನ ದಂಡಕಟ್ಟೆ
ಇವರನ್ನು ಕೂಡ ಚಪ್ಪಾಳೆ ಮೂಲಕ ನಾವು ತುಂಬಿರುವುದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಶ್ರೀ ಸುಧೀರಾವ್ ಅಧ್ಯಕ್ಷರು ಶ್ರೀ ಬಸವಣ್ಣ ದೇವಸ್ಥಾನ ಆಪರಕಟ್ಟೆ ಇವರನ್ನು ಕೂಡ ಚಪ್ಪಾಳೆ ಮೂಲಕ ನಾವು ತುಂಬಿರುವುದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀ ಪ್ರಭುದೇವ ಹಾಜಮನೆ ಅಧ್ಯಕ್ಷರು ಶ್ರೀ ಹನುಮಂತ ದೇವಸ್ಥಾನ ಬಾಳೆಕೊಪ್ಪ ಇವರನ್ನು ಕೂಡ ನಾವು ಚಪ್ಪಾಳೆ ಮೂಲಕ ತುಂಬಿರುವುದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀ ಟಿ ಎಸ್ ಭೀಮರಾವ್ ಅಧ್ಯಕ್ಷರು ಶ್ರೀ ಮಾರಿಕಂಬ ದೇವಸ್ಥಾನ ಬೇರೂರು ಇವರನ್ನು ಕೂಡ ನಾವು ತುಂಬಿರುವುದರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಶ್ರೀ ಎನ್ಎಚ್ ನಾಗಪ್ಪ ಅಧ್ಯಕ್ಷರು ಶ್ರೀ ದುರ್ಗಾದೇವಿ ದೇವಸ್ಥಾನ ಬೇರೂರು ಇವರನ್ನು ಕೂಡ ನಾನು ತುಂಬಿರುವುದರ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಕೊಡ್ತಾ ಇದ್ದೇನೆ. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಜ್ಯೋತಿಯನ್ನು ಬೆಳೆಸುವುದರ ಮೂಲಕ ದಸರಾ ಉತ್ಸವ 2025 ಕಾರ್ಯಕ್ರಮದ ಉದ್ಘಾಟನೆಯನ್ನ ಯಶಸ್ವಿಯಾಗಿ ನಡೆಸಿಕೊಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶಾಸಕರು ಹಾಗೂ ವೇದಿಕೆಯ ಮೇಲೆ ಎಲ್ಲ ಅತಿಥಿ ಗಣ್ಯರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ದಸರಾ ಉತ್ಸವ 2025 ಈ ಒಂದಕ್ಕೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನುಡಿಗಳನ್ನು ನುಡಿಬೇಕು. ಶಿವಶರಣರ ನಾಡು ಶಿಕಾರಿಪುರ ತಾಲೂಕಿನ ಬೇಗೂರು ಹಾಗೂ ವಿವಿಧ ದೇವಸ್ಥಾನಗಳ ಉಸ್ತುವಾರಿ ಸಮಿತಿಗಳ ಸಂಯುಕ್ತ ಆಶ್ರಯದಲ್ಲಿ ಬೇಗೂರು ಮರಡು ತಾಂಡ ದೇವಸ್ಥಾನದ ಬಾಳೆ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಬನ್ನಿ ಮಂಟಪದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥ ಬನ್ನಿ ಮುಡುವಂಥ ಈ ದಸರಾ ಕಾರ್ಯಕ್ರಮ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗೌರವಾನ್ವಿತ ತಹಸೀಲ್ದಾರಾಗಿರುವಂತಹ ಮಂಜುಳೇಶ್ ಭಜಂತ್ರಿರವರೇ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರುಗಳಿದ್ದಾರೆ. ಶಿಕಾರಿಪುರ ಪುರಸಭೆಯ ಅಧ್ಯಕ್ಷರು ಸುನಂದ ಅವರು ಮತ್ತು ರೂಪಾ ಮಂಜುನಾಥರವರು ಕೂಡ ಇದ್ದಾರೆ. ನಾಗರಾಜ್ ಗೌಡರು ಕೂಡ ಇದ್ದಾರೆ. ವೇದಿಕೆ ಮೇಲೆ ರಾಘಣ್ಣ ಅವರು ಮತ್ತೆಲ್ಲ ಬೇಗೂರು ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳು, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಮಾಜ ಹಿರಿಯರು, ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು, ದೊಡ್ಡ ಸಂಖ್ಯೆಯಲ್ಲಿ ಸುತ್ತಮುತ್ತಲ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ತಾವೆಲ್ಲರೂ ಕೂಡ ಬಂದಿದ್ದಾರೆ. ಇಡೀ ದೇಶಾದ್ಯಂತ ಬಹಳ ವಿಜೃಂಭಣೆಯಿಂದ ಇವತ್ತು ದಸರಾ ಈ ವಿಜಯದಶಮಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಸಹ ಬಹಳ ಅರ್ಥಪೂರ್ಣವಾಗಿ, ಬಹಳ ವಿಜೃಂಭಣೆಯಿಂದ, ಬಹಳ ಶ್ರದ್ಧೆಯಿಂದ ಈ ಹಬ್ಬ ಬಹಳ ಅರ್ಥಪೂರ್ಣವಾಗಿ ಆಚರಣೆ ನಡೀತಾ ಇದೆ. ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ, ನಮ್ಮ ಶಿಕಾರಿಪುರ ತಾಲೂಕಿನ ಈ ಬೇಗೂರು ತಾಂಡದ ಹತ್ರ ಇಷ್ಟೊಂದು ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಬನ್ನಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತಾ ಇದೆ. ಒಳ್ಳೆಯದಾಗಲಿ, ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಅಭಿವೃದ್ಧಿಯ ಹರಿಕಾರ, ಜಗತ್ಪರ ಹೋರಾಟಗಾರ, ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಇಡೀ ಕುಟುಂಬವೇ ಈ ತಾಲೂಕು, ಈ ಜಿಲ್ಲೆ, ಈ ನಾಡಿಗೋಸ್ಕರ ಕುಟುಂಬವೇ ಪಡೆದುಕೊಂಡು ನಿಂತಿದೆ. ಅಂತಹ ಅಭಿವೃದ್ಧಿಗಳನ್ನು ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಈ ರಾಜ್ಯವನ್ನು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸಲು ಹೊಂದಿರತಕ್ಕಂತಹ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಸುಪುತ್ರರಾಗಿರ್ತಕ್ಕಂತಹ ಶಿವಶರಣರ ನಾಡಿನ ಹೆಮ್ಮೆಯ ಪುತ್ರ ಸನ್ಮಾನ್ಯ ಶ್ರೀ ಬಿ ವೈ ವಿಜಯೇಂದ್ರವರಿಗೆ ಈ ವೇದಿಕೆ ಪರವಾಗಿ ತಮ್ಮೆಲ್ಲರ ಭಕ್ತರ ಸಮೂಹವಾಗಿ ತಪ್ಪಾಳೆ ಅವರಿಗೆ ತುಂಬ ಧನ್ಯವಾದಗಳನ್ನು
ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆಯೇ ವಿಜೇಂದ್ರವರಿಗೆ ಒಂದು ಗೌರವ ಸಮರ್ಪಣೆ ಬಹುಮಾನ ಎಲ್ಲ ಅತಿಥಿಗಳು ಎದುರುಗೊಂಡಿದ್ದು ಸಾಮಾನ್ಯ ಉದ್ಘಾಟಕರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಎಲ್ಲರ ಚಪ್ಪಾಳೆ ಮೂಲಕ ನಮ್ಮ ಶಾಸಕರ ಪ್ರೀತಿಯಿಂದ ಹೆಮ್ಮೆಯಿಂದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆಯೇ ಬಂಡೆಕಟ್ಟೆಯ ಬಸವಣ್ಣನವರು ಬರ್ತಾರೆ. ಇವತ್ತೇನು ನಾಡ ಹಬ್ಬ ದಸರಾ ಉತ್ಸವ ಶಿಕಾರಪುರದ ಗ್ರಾಮ ದೇವತೆಯಾದ ಶ್ರೀ ಉತ್ತರಾಯ ಸ್ವಾಮಿಯ ಏನು ಒಂದು ಪಲ್ಲಕ್ಕಿಯ ಮುಖಾಂತರ ಏನು ನಮ್ಮ ಮರಡಿ ರಂಗನಾಥ ಸ್ವಾಮಿಯ ಆವರಣದಲ್ಲಿ ಇವತ್ತು ಕನ್ನಡ ಶಾಂತಿಯನ್ನು ಸರ್ಕಾರಿ ಎಲ್ಲ ದೇವರುಗಳನ್ನು ಆಯಾ ಸ್ಥಾನಗಳನ್ನು ತೋರಿಸುತ್ತದೆ. Ini